ಗೈಸ್ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಸಿಂಪಲ್ ಆಗಿರೋ ಪ್ರೈಸ್ ಆಕ್ಷನ್ ಅಂಡ್ ಅದರಲ್ಲಿ ನಾನು ಜಸ್ಟ್ ಒಂದು ಟ್ರೆಂಡ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಎಂಟ್ರಿ ಎಕ್ಸಿಟ್ ಮಾಡಿ ನಿಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳೋದು ಎಸ್ ಅನ್ನ ಬುಕ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂಡ್ ಈ ರೀತಿ ನಾಲೆಜ್ ಎಲ್ಲಿ ಕೂಡ ಸಿಗಲ್ಲ. ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಅಂಡ್ ಈ ವಿಡಿಯೋನ ಹೇಳ್ತಾನೆ ನೋಡಿ. ಗೈಸ್ ಸಿಂಪಲ್ ಒಂದು ಟ್ರೆಂಡ್ ಲೈನ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಎಂಟ್ರಿ ಎಕ್ಸಿಟ್ ಪ್ಲಾನ್ ಆಗೋದು. ಓಕೆ, ಇದು ಬಂದ್ಬಿಟ್ಟು ನಿಫ್ಟಿ 50 ಇದೆ, 50 ಮಿನಿಟ್ಸ್ ಟೈಮ್ ಫ್ರೇಮ್ ಇದೆ. ಓಕೆ ಗೈಸ್, ಇವಾಗ ನೋಡಿ ಸ್ಟ್ರಾಂಗ್ ಇರೋ ಬುಲಿಶ್ ಕ್ಯಾಂಡಲ್ ಇದೆ, ಕ್ಲಿಯರ್ ಒಂದು ರ್ಯಾಲಿ ಆದ್ಮೇಲೆ ಸ್ಟ್ರಾಂಗ್ ಇರೋ ಬುಲಿಶ್ ಕ್ಯಾಂಡಲ್ ಇದೆ. ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಕ್ಲಿಯರ್. ಅಂಡ್ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಇದೆ, ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಇದೆ, ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, 3 ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಅಂಡ್ ಈ ಒಂದು ಟ್ರೆಂಡ್ ಲೈನ್ ಅನ್ನ ಈಜಿಲಿ ಡ್ರಾ ಮಾಡ್ಕೋಬಹುದಾ ಹೇಳಿ? ಬಹಳ ಸಿಂಪಲ್ ಆಗಿ ಡ್ರಾ ಮಾಡ್ಕೋಬಹುದು. ಓಕೆ, ಇವಾಗ ಟ್ರೆಂಡ್ ಲೈನ್ ಮಾರ್ಕೆಟ್ ಇಲ್ಲಿ ತನ ಏನಂದ್ರೆ 19 ಸೆಪ್ಟೆಂಬರ್ ತನ ಮಾತ್ರ ಮಾರ್ಕೆಟ್ ಅಂದ್ರೆ ಫಾರ್ಮ್ ಆಗಿದೆ, ಇನ್ನು ಕೂಡ 10 ಸೆಪ್ಟೆಂಬರ್ ಮಾರ್ಕೆಟ್ ಫಾರ್ಮ್ ಆಗಿಲ್ಲ. ಈ ಟ್ರೆಂಡ್ ಲೈನ್ ಈಜಿಲಿ ಡ್ರಾ ಮಾಡ್ಕೊಂಡ್ರೆ ಓಕೆ, ನೆಕ್ಸ್ಟ್ ಕನ್ವರ್ಟ್ ಮಾಡೋಣ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ. ಆಲ್ರೆಡಿ ಇದು ಕ್ರಿಯೇಟ್ ಆಗಿದೆ, ಇದು ಕ್ರಿಯೇಟ್ ಆಗಿದೆ, ಇಲ್ಲಿಂದ ಮಾರ್ಕೆಟ್ ಹೋಗಿದೆ, ಕರೆಕ್ಟಾ? ಅಂಡ್ ಇಲ್ಲಿ ನೋಡಿ ಗೈಸ್, ಹೈಯರ್ ಹೈ ಫಾರ್ಮೇಶನ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಅಂಡ್ ಇಲ್ಲಿ ಕೂಡ ಹೈಯರ್ ಹೈನೇ ಫಾರ್ಮೇಶನ್ ಆಗ್ತಾ ಇದೆ, ಕ್ಲಿಯರ್ ಅಲ್ವಾ? ಅಂಡ್ ನೆಕ್ಸ್ಟ್ ಬರೋಣ, ಇಲ್ಲಿ ಒಂದು ಬುಲಿಶ್ ಕ್ಯಾಂಡಲ್ ನ ಐಡೆಂಟಿಫೈ ಮಾಡ್ಕೊಂಡು ನೀವು ಈಜಿಲಿ ಒಂದು ಎಂಟ್ರಿ ಪ್ಲಾನ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಮಾಡಿದ್ರೆ ಬುಲಿಶ್ ಕ್ಯಾಂಡಲ್ ನ ಎಂಟ್ರಿ ಪ್ಲಾನ್ ಮಾಡಿ, ಬುಲಿಶ್ ಕ್ಯಾಂಡಲ್ ನ ಎಸಲು ಸೇಮ್, ಇಲ್ಲಿ ಕೂಡ ಬುಲಿಶ್ ಕ್ಯಾಂಡಲ್ ನ ಎಸಲು, ಕರೆಕ್ಟಾ? ಇಲ್ಲಿ ಕೂಡ ಸೇಮ್ ಈ ಬುಲಿಶ್ ಕ್ಯಾಂಡಲ್ ಎಸಲು ಅಥವಾ ಈ ಒಂದು ಟ್ರೆಂಡ್ ಲೈನ್ ಎಸಲು 1:3 ಆರಾಮ್ ಬುಕ್ ಮಾಡ್ಕೋಬಹುದಾ ನೋಡಿ? 1:3 ಕ್ಲಿಯರ್. ಏನಾದ್ರೂ ಡೌಟ್ ಇದೆನಾ ಇದರಲ್ಲಿ? ಈ ಟ್ರೆಂಡ್ ಲೈನ್ ಇದೆ, ಮಾರ್ಕೆಟ್ ಹೈಯರ್ ಫಾರ್ಮೇಶನ್ ಆಗ್ತಾ ಇದೆ, ಸಿಂಪಲಿ ಈ ಟ್ರೆಂಡ್ ಲೈನ್ ಒಂದು ರಿಜೆಕ್ಷನ್ ಒಂದು ಬುಲಿಶ್ ಕ್ಯಾಂಡಲ್ ಬೇಕು, ಕ್ಲಿಯರ್. ಮಾರ್ಕೆಟ್ ಆಲ್ರೆಡಿ ರಿಜೆಕ್ಷನ್ ತಗೋತಾ ಇದೆ, ಒಂದು ಬುಲಿಶ್ ಕ್ಯಾಂಡಲ್ ನ ಐಡೆಂಟಿಫೈ ಮಾಡಿ ಎಂಟ್ರಿ ಪ್ಲಾನ್ ಮಾಡೋದು, ಕ್ಲಿಯರ್. ನೆಕ್ಸ್ಟ್ ಬರೋಣ, ಇಲ್ಲಿ ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಮಾಡಲ್ಲ. ನೆಕ್ಸ್ಟ್ ಬರೋಣ, ಇದೇ ಟ್ರೆಂಡ್ ಲೈನ್ಗೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಾ ಇದೆ, ಒಂದು ಬುಲಿಶ್ ಹ್ಯಾಮರ್ ಕೊಟ್ಟಿದೆ, ಸೊ ಇದನ್ನ ಹೆಸಲ ಇಟ್ಕೊಂಡು 1:3 ಆರಾಮ್ ಬುಕ್ ಮಾಡ್ಕೋಬಹುದು, ಕ್ಲಿಯರ್. ನೆಕ್ಸ್ಟ್ ಬರೋಣ, ಇಲ್ಲಿ ಎಂಟ್ರಿ ತಗೋಬೇಕಾ? ನೋ, ಯಾಕಂತ ಕ್ಲಿಯರ್ ಆಗಿರೋ ವ್ಯೂ ಹೇಳ್ತೀನಿ ನೋಡಿ ಗೈಸ್. ಇದೇ ಮಾರ್ಕೆಟ್ ಏನಾದ್ರು ಇಲ್ಲಿ ಕ್ಲೋಸ್ ಆಗಿ ಇಲ್ಲಿಂದ ರಿಜೆಕ್ಷನ್ ತಗೊಂಡಿತ್ತು ಅನ್ಕೊಳ್ಳಿ, ಇಲ್ಲಿ ಕ್ಲೋಸ್ ಆಗಿ ಇಲ್ಲಿಂದ ರಿಜೆಕ್ಷನ್ ತೊಂದ್ರೆ ಎಂಟ್ರಿ ಪ್ಲಾನ್ ಮಾಡಬಹುದಿತ್ತು, ಬಟ್ ಹೈಯರ್ ಹೈ ಮಾಡಿಲ್ಲ, ಲೋವರ್ ಲೋ ಮಾಡಿದೆ, ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇದೆ, ಸೊ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಮಾಡಲ್ಲ, ಕ್ಲಿಯರ್. ಓಕೆ, ನೆಕ್ಸ್ಟ್ ಬರೋಣ, ಮತ್ತೆ 50 ಮಿನಿಟ್ಸ್ ಕನ್ವರ್ಟ್ ಮಾಡೋಣ. ಓಕೆ ಗೈಸ್, ನೋಡಿ ಇಲ್ಲಿಂದ ಒಂದು ಅಪ್ಸೈಡ್ ಹೋಗಿದೆ, ಇಲ್ಲಿಂದ ಅಪ್ಸೈಡ್ ಹೋಗಿದೆ, ಈ 2 ಪಾಯಿಂಟ್ ಅನ್ನ ಮೈಂಡ್ ಈ ಒಂದು ಟ್ರೆಂಡ್ ಲೈನ್ ಅನ್ನ ಡ್ರಾ ಮಾಡ್ಕೋಬಹುದಾ? ನೆಕ್ಸ್ಟ್ ಇದೇ ಮಾರ್ಕೆಟ್ ಏನಾದ್ರು ಇಲ್ಲಿ ಬಂದಿದ್ರೆ ಸೊ ನೀವು ಅಪ್ಸೈಡ್ ಅಲ್ಲಿ ಒಂದು ಪ್ಲಾನ್ ಮಾಡ್ಕೋಬಹುದಿತ್ತು. ಇದು ಸಿಂಪಲ್ ಪ್ರೈಸ್ ಆಕ್ಷನ್, ಕ್ಲಿಯರ್. ಒಂದು ಲಾಜಿಕ್ ಹೇಳ್ತೀನಿ ನೋಡಿ ಗೈಸ್, ಇಲ್ಲೊಂದು ಸ್ಟ್ರಾಂಗ್ ಇರೋ ಬುಲಿಶ್ ಕ್ಯಾಂಡಲ್ ಇದೆ, ಇಲ್ಲೊಂದು ಸ್ಟ್ರಾಂಗ್ ಇರೋ ಬುಲಿಶ್ ಕ್ಯಾಂಡಲ್ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಈ ಬುಲಿಶ್ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಇದೆ, ಈ ಬುಲಿಶ್ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಸಿಂಪಲ್ ಇನ್ನೊಂದು ಬುಲಿಶ್ ಕ್ಯಾಂಡಲ್ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇದು ಸ್ವಲ್ಪ ಎಕ್ಸ್ಟ್ರಾ ಲೆವೆಲ್ ಅಲ್ಲಿ ನಾಲೆಜ್ ಇದ್ರೆ ಕ್ಯಾಪ್ಚರ್ ಮಾಡಬಹುದು, ಕರೆಕ್ಟಾ? ಅಂಡ್ ಹೈಯರ್ ಹೈನೇ ಫಾರ್ಮೇಶನ್ ಆಗ್ತಾ ಇದೆ, ಕರೆಕ್ಟಾ? ಈ ಒಂದು ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಕೊಟ್ಟಾದ್ಮೇಲೆ ಹೈಯರ್ ಅಂದ್ರೆ ಲಾಸ್ಟ್ ಕ್ಯಾಂಡಲ್ ಯಾವ್ದು ಕೂಡ ಬ್ರೇಕ್ ಮಾಡಿಲ್ಲ, ಕ್ಲಿಯರ್. ಸೊ ಇದೇ ಮಾರ್ಕೆಟ್ ಏನಾದ್ರು ಇಲ್ಲಿಂದ ಬಂದಿದ್ರೆ ಅಪ್ಸೈಡ್ ಅಲ್ಲಿ ಒಂದು ರ್ಯಾಲಿನ ಕ್ಯಾಪ್ಚರ್ ಮಾಡಬಹುದಿತ್ತು. ಇದು ಸಿಂಪಲ್ ಪ್ರೈಸ್ ಆಕ್ಷನ್, ಬಟ್ ಇದು ಎಂಟ್ರಿ ಆಗಿಲ್ಲ ಅನ್ಕೊಳ್ಳಿ ನಿಮ್ದು ಇಲ್ಲಿ. ಓಕೆ, ಕ್ಲಿಯರ್. ನೆಕ್ಸ್ಟ್ ಬರೋಣ, ಅಂಡ್ ಮಾರ್ಕೆಟ್ ಇದೆಲ್ಲ ಫಾರ್ಮೇಶನ್ ಆಗಿದೆ, ಇದು ಫಾರ್ಮೇಶನ್ ಇಲ್ಲಿ ತನ ಎಲ್ಲ ಮಾರ್ಕೆಟ್ ಆಲ್ರೆಡಿ ಫಾರ್ಮೇಶನ್ ಆಗಿದೆ ಅನ್ಕೊಳ್ಳಿ, ಇಲ್ಲಿ ತನ, ಕ್ಲಿಯರ್. ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು, ಈ ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು, ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಇದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಇದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಇದೆ, ಕ್ಲಿಯರ್. ಅಂಡ್ ಈ 3 ಪಾಯಿಂಟ್ ಅನ್ನ ಮೈಂಡ್ ಇಟ್ಕೊಂಡು ಈ ಒಂದು ಏನು ಟ್ರೆಂಡ್ ಲೈನ್ ಅನ್ನ ಈಜಿಲಿ ಡ್ರಾ ಮಾಡ್ಕೋಬಹುದಾ? ಅಂಡ್ ಈಜಿಲಿ ಡ್ರಾ ಮಾಡ್ಕೊಂಡು ಇದನ್ನ 5 ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಅಂಡ್ ಇಲ್ಲೊಂದು ಎಸ್ ಎಲ್ ಆಗಿದೆ, ಕ್ಲಿಯರ್. ಇದೇ ಪಾಯಿಂಟ್ ಇಂದ ಒಂದು ರಿಜೆಕ್ಷನ್ ತೋರಿಸಿ ಆಮೇಲೆ ಸ್ಟ್ರಾಂಗ್ ಇರೋ ಬುಲಿಶ್ ಕ್ಯಾಂಡಲ್ ನ ಐಡೆಂಟಿಫೈ ಮಾಡಿ ಎಂಟ್ರಿ ಪ್ಲಾನ್ ಮಾಡಿದ್ರೆ ಇಲ್ಲೊಂದು ಎಸ್ ಎಲ್ ಆಗಿದೆ. ಓಕೆ, ಎಕ್ಸೆಪ್ಟ್ ಮಾಡೋಣ ಎಸ್ ಎಲ್. ಓಕೆ, ನೆಕ್ಸ್ಟ್ ಬರೋಣ, ಇಲ್ಲಿ ನೋಡಿ ಗೈಸ್, ಇದೇ ಪಾಯಿಂಟ್ ಇಂದ ಒಂದು ಡೋಜಿ ಕೊಟ್ಟಿದೆ, ಡೋಜಿ ಮೀನ್ಸ್ ಇನ್ ಡಿಸಿಷನ್, ಅಂದ್ರೆ ಸೆಲ್ಲಿಂಗ್ ಆಗಿದೆ ಬಟ್ ಕಂಪ್ಲೀಟ್ ಆಗಿ ಬೈಯಿಂಗ್ ಕೂಡ ಆಗಿದೆ, ಅಂದ್ರೆ ಈಕ್ವಲ್ ಆಗಿದ್ದಾರೆ. ಈಕ್ವಲ್ ಆಗಿ ಇದ್ದಾದ್ಮೇಲೆ ಎಕ್ಸ್ಟೆಂಡ್ ಮಾಡೋದ್ರೆ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲ್ ಬರುತ್ತೆ, ಬುಲಿಶ್ ಕ್ಯಾಂಡಲ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಸಿಂಪಲ್ ಆಗಿ ಈ ಒಂದು ಟ್ರೆಂಡ್ ಲೈನ್ಗೆ ಈ ಡೋಜಿಗೆ ಒಂದು ಹೆಸಲಾಗಿಟ್ಟು 1:3 ಆರಾಮ್ ಬುಕ್ ಮಾಡ್ಕೋಬಹುದು, 1:3 ಆರಾಮ್ ಬುಕ್ ಆಗುತ್ತೆ, ಕ್ಲಿಯರ್. ಅಂಡ್ ನೆಕ್ಸ್ಟ್ ಬರೋಣ, 18 ಸೆಪ್ಟೆಂಬರ್ಗೆ ಮಾರ್ಕೆಟ್ ಇಲ್ಲೇ ಓಪನ್ ಆಗುತ್ತೆ, ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಅದು ರಿಜೆಕ್ಷನ್ ತಗೊಳ್ತಾ ಹ್ಯಾಮರು. ಅಂಡ್ ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್. ಅಂಡ್ ನೆಕ್ಸ್ಟ್ ಬರೋಣ, ಈ ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಪ್ಲಸ್ ಇದೊಂದು ಹ್ಯಾಮರು ಪ್ಲಸ್ ಇದು ಟ್ರೆಂಡ್ ಲೈನ್ ಅನ್ನ ಬೇಸ್ ಅಂದ್ರೆ ಮೈಂಡ್ ಅಲ್ಲಿ ಇಟ್ಕೊಂಡು ಸಿಂಪಲ್ ಆಗಿ 1:3 ಈಜಿಲಿ ಬುಕ್ ಮಾಡ್ಕೋಬಹುದು, ಕ್ಲಿಯರ್. ಓಕೆ, ನೆಕ್ಸ್ಟ್ ಬರೋಣ, 50 ಮಿನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ. ಅಂಡ್ ಇದೇ ಮಾರ್ಕೆಟ್ ಇಲ್ಲಿ ಏನಾದ್ರು ಬಂದು ರಿಜೆಕ್ಷನ್ ತೋರಿಸಿ ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ನ ಶೋ ಮಾಡಿದ್ರೆ ಅಪ್ ಸೈಡ್ ಅಲ್ಲಿ ಒಂದು ಪ್ಲಾನ್ ಮಾಡಬಹುದು, ಬಟ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ ಯಾವ್ದಾದ್ರು ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಇದಾವ? ಸೊ ಇಲ್ಲ, ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿದೆ, ಅಂದ್ರೆ ಆ ಸಪೋರ್ಟ್ ತೆಳಗಡೆ ಇರೋದು, ಸೊ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಇಲ್ಲ, ಕ್ಲಿಯರ್. ಓಕೆ, ನೆಕ್ಸ್ಟ್ ಬರೋಣ, 50 ಮಿನಿಟ್ಸ್ ಕನ್ವರ್ಟ್ ಮಾಡೋಣ. ಓಕೆ, ಅಂಡ್ ಇದು ಯಾವುದೇ ರೀತಿ ಎಂಟ್ರಿ ಪ್ಲಾನ್ ಆಗಲ್ಲ, ಸಿಂಪಲ್ ಪ್ರೊಜೆಕ್ಷನ್ ಟ್ರೆಂಡ್ ಲೈನ್ ಬೇಸ್ ಮೇಲೆ. ಓಕೆ, ಇವಾಗ ನೋಡಿ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ಸ್ ಇದಾವೆ, ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ಸ್ ಇದಾವೆ. ಸೊ ಈ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ನೆಕ್ಸ್ಟ್ ಏನಾದ್ರು ಮಾರ್ಕೆಟ್ ಈ ಪಾಯಿಂಟ್ ಬಂದ್ರೆ ಅಪ್ಸೈಡ್ ಅಲ್ಲಿ ಎಂಟ್ರಿ ಪ್ಲಾನ್ ಮಾಡ್ಕೋಬಹುದು, ಸ್ಟ್ರಾಂಗ್ ಆಗಿರೋ ಬುಲಿಶ್ ಕ್ಯಾಂಡಲ್ ಐಡೆಂಟಿಫೈ ಮಾಡಿಬಿಟ್ಟು. ಓಕೆ ಓಕೆ, ನಾನು ಬಹಳ ಸಿಂಪಲ್ ಆಗಿರೋ ನಾಲೆಜ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡೋದು, ಟ್ರೇಡಿಂಗ್ ಅಲ್ಲಿ ವರ್ಕ್ ಆಗೋದು ಸಿಂಪಲ್ ಲಾಜಿಕ್. ಸೊ ಜಸ್ಟ್ ನೀವು ಟ್ರೆಂಡ್ ಲೈನ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಅಂಡ್ ಇದನ್ನ ನಿಮ್ಮ ಸ್ಟ್ರಾಟಜಿ ಆಗಿ ಮಾಡಿಬಿಟ್ಟು ನೀವು ಈಜಿಲಿ ವರ್ಕ್ ಮಾಡ್ಕೋಬಹುದು, ಕ್ಲಿಯರ್. ಅಂಡ್ ಅದ್ರ ಜೊತೆ ನೀವು ಡಿಸಿಪ್ಲಿನ್ ಆಗಿರ್ಬೇಕಾಗುತ್ತೆ, ಪ್ರಾಪರ್ ಆಗಿರೋ ರಿಸ್ಕ್ ನ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಒಂದೇ ಟ್ರಿಕ್ ಇಂದ ನೀವು ಈಜಿಲಿ ದುಡ್ಡು ಮಾಡ್ಕೋಬಹುದು. ಅಂಡ್ ಇದನ್ನ ಬ್ಯಾಕ್ ಟೆಸ್ಟ್ ಕೂಡ ಮಾಡಿ. ಅಂಡ್ ನಾನು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಸೆಪ್ಟೆಂಬರ್ ಮಂತ್ ಇದೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೂಡ ಸೆಪ್ಟೆಂಬರ್ ಮಂತ್ ಇದೆ, ಓಕೆನಾ? ಓಕೆ, ಅಂಡ್ ಇದೇ ರೀತಿ ನಾಲೆಜ್ಗೋಸ್ಕರ ನನ್ನ ಅಕೌಂಟ್ ಅನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಅಂಡ್ ಆಲ್ ದ ಬೆಸ್ಟ್.